ಸೊ ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, 23 ಜುಲೈ ಅಂದರೆ ನಿನ್ನೆನೆ ಒಂದು ಬಜೆಟ್ ಆಯಿತು. ಬಜೆಟ್ 2024 ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ನ ಮಂಡನೆ ಮಾಡಿದ್ರು. ಓಕೆ, ಸೊ ಎಂಪ್ಲಾಯ್ಮೆಂಟ್ ಮತ್ತು ಸ್ಕಿಲ್ಲಿಂಗ್ ಬಗ್ಗೆ ಬಹಳ ಒಂದು ಕೇರ್ ತಗೊಂಡು ಒಂದು PM's 5 ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದರು. ಆದರೆ ಅದರಲ್ಲಿ 3 ಪ್ಯಾಕೇಜು ಅಂದರೆ 3 ಪ್ಯಾಕೇಜ್ ರಿಲೇಟೆಡ್ ಟು ಎಂಪ್ಲಾಯ್ಮೆಂಟ್ ಇನ್ಸೆಂಟಿವ್ ಸ್ಕಿಲ್ಲಿಂಗ್, ಅಂದರೆ ಈ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಒಂದು 3 ಸ್ಕೀಮ್ ಇದೆ. ಅದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನುಳಿದ 2 ಸ್ಕೀಮ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದೇ ಪ್ಲಾಟ್ಫಾರ್ಮಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಈ 3 ಸ್ಕೀಮ್ಗಳೇನಪ್ಪ ಅಂದರೆ PM's ಪ್ಯಾಕೇಜ್ ಅಂತ ಹೇಳ್ತಾರೆ ಇದನ್ನ. ಫಸ್ಟ್ ಸ್ಕೀಮ್ ಎ ಅಂತಾನೆ ಹೇಳ್ಬಹುದು. ಈ ಸ್ಕೀಮ್ ಅಡಿಯಲ್ಲಿ ಯಾರಾದರೂ ನ್ಯೂ ಕಮರ್ ಅಂದರೆ ನಾನು ಇವಾಗ ಯಾವುದೇ ಕಂಪ್ನಿಯಲ್ಲಿ ಜಾಯಿನ್ ಆಗ್ತೀನಪ್ಪ ಅಂದರೆ ನಿಮಗೆ 15,000 ರೂಪಾಯಿ ಕ್ರೆಡಿಟ್ ಆಗುತ್ತೆ. ಇದು 3 ಇನ್ಸ್ಟಾಲ್ಮೆಂಟ್ ಮುಖಾಂತರ ನಿಮ್ಮ ಅಕೌಂಟ್ಗೆ ಇವರು ಹಾಕ್ತಾರೆ. ಓಕೆ, ಇದರಿಂದ ಸುಮಾರು 2,01,00,000 ಜನರಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಬಜೆಟಲ್ಲಿ ಹೇಳಿದ್ರು. ಓಕೆ, ಎರಡನೇ ಸ್ಕೀಮ್ ಏನಪ್ಪ? ಸ್ಕೀಮ್ ಬಿ ಅಂತಾನೆ ಹೇಳೋಣ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಒಂದು ಜಾಬ್ ಕ್ರಿಯೇಷನ್ ಜಾಸ್ತಿ ಆಗಬೇಕು. ಅದಕ್ಕೆ ಏನು ಮಾಡಬೇಕಪ್ಪ? ಯಾರಾದರೂ ಇವಾಗ ನ್ಯೂ ಕಮರ್ ಹೈರ್ ಮಾಡ್ತೀರಾ, ಅದಕ್ಕೆ ಒಂದು PFನ ಎಂಪ್ಲಾಯರ್ ಕೊಡಲೇಬೇಕು. ಓಕೆ, ಎಂಪ್ಲಾಯ್ ಕೂಡ ಅದರಿಂದ ಅವರ ಸ್ಯಾಲರಿಯಿಂದ ಡಿಡಕ್ಟ್ ಆಗೇ ಆಗುತ್ತೆ. ಅದೇ ರೀತಿಯಾಗಿ ನ್ಯೂ ಕಮರ್ಸ್ಗೆ 4 ವರ್ಷದವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಜಾಬ್ ಕ್ರಿಯೇಷನ್ ಹೆಚ್ಚಾಗೋಕೆ ಕೇಂದ್ರ ಸರ್ಕಾರವು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಫಸ್ಟ್ 4 years ಅಂತಾನೆ ಹೇಳಿದ್ದಾರೆ. ಸೊ ಇದು 2ನೇ ಪಾಯಿಂಟ್ ಆಯಿತು. 3ನೇ ಪಾಯಿಂಟ್ ಏನಪ್ಪ? ಸ್ಕೀಮ್ ಸಿ ಅಂತಾನೆ ಹೇಳಬಹುದು. ಓಕೆ, ಈ 3ನೇ ಸ್ಕೀಮ್ ಏನು ಹೇಳುತ್ತೆ ಅಂದರೆ ನೀವು ಎಂಪ್ಲಾಯರ್ಸ್ಗೆ ಸಪೋರ್ಟ್ ಕೊಡೋಕ್ಕೆ, ಅಂದರೆ ಇವಾಗ ಯಾರಿಗಾದರೂ ಹೈರ್ ಮಾಡ್ತಾರೆ, ಅವ್ರಿಗೆ PF ಕಟ್ ಆಗುತ್ತೆ, ಸೊ ಅವ್ರಿಗೆ ಬರ್ಡನ್ ಆಗಬಾರ್ದು ಅಂತ ಇವ್ರೇನು ಮಾಡ್ತಾರೆ, ಇವಾಗ ಕೇಂದ್ರ ಸರ್ಕಾರದವರು ಎಂಪ್ಲಾಯರ್ಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಮಂತ್ಲಿ ಅಂದರೆ 2 ವರ್ಷದವರೆಗಿನ 3,000 ರೂಪಾಯಿ ಇವರಿಗೆ ಸಪೋರ್ಟಿವ್ ಆಗಿ ಎಂಪ್ಲಾಯರ್ಸ್ಗೆ ಕೊಡ್ತಾರೆ. ಯಾಕೆ ಅಂದರೆ ಇವರು ಜಾಸ್ತಿ ಹೈರ್ ಮಾಡಬೇಕು ಯೂತ್ಸ್ಗೆ ಅಂತ. ಸೊ ಯೂತ್ ಮೇಲೆ, ಓಕೆ, ನಮ್ಮ ಜನ್ರೇಷನ್ ಮೇಲೆ ಒಂದು ಕಾನ್ಸಂಟ್ರೇಟ್ ಮಾಡಿ ಈ ಬಜೆಟ್ನ ಒಂದು ಮಾಡಿದ್ದಾರೆ. ಸೊ ಇದರಿಂದ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ನೋಡೋಣ, ಕಾಯ್ದು ನೋಡೋಣ. ಆದರೆ ಇದೊಂದು ಸ್ಕೀಮು ತುಂಬ ಚೆನ್ನಾಗಿದೆ. ಓಕೆ, ಸೊ ಇದರಿಂದ ಎಂಪ್ಲಾಯರ್ಗೂ ಬರ್ಡನ್ ಆಗಲ್ಲ, ಎಂಪ್ಲಾಯಿಗೂ ಬರ್ಡನ್ ಆಗಲ್ಲ, ಇವರು ಕೆಲಸನೂ ಈಸಿಯಾಗಿ ಮಾಡಬಹುದು. ಓಕೆ, ಸೊ ಈ 3 ಸ್ಕೀಮ್ ನಿಮಗೆ ಯಾವ ಥರ ಅನ್ನಿಸ್ತು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ನಿಮ್ಮ ಸಜೆಷನ್ ಇದ್ದರೂ ಇಲ್ಲಿ ನೀವು ಕೊಡಬಹುದು. ನಾವು ಇದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಮೇಲ್ ಮಾಡೋಕ್ಕಂಥ ಕೆಲಸ ಕೂಡ ಮಾಡ್ತೀವಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿ.